ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇರಾನ್ ಸರ್ಕಾರ ಶರಣಾಗತಿಯ ಪ್ರತಿಯೊಂದು ಷರತ್ತಿಗೆ ಒಪ್ಕೊಂಡಿದೆ ಅನ್ನೋದು ಈಗಿನವರೆಗೂ ಇದ್ದಂತಹ ಸುದ್ದಿ. ಆದರೆ ಅಸಲಿ ಟ್ವಿಸ್ಟ್ ಏನಂದರೆ, ಇರಾನ್ನ ಇಸ್ಲಾಮಿಕ್ ರಿಪಬ್ಲಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಅಂದರೆ IRGC ಮಾತ್ರ ಇದಕ್ಕೆ ಒಪ್ಪಿರಲೇ ಇಲ್ಲ. ಇಡೀ ಜಗತ್ತು ಶಾಂತಿ ಒಪ್ಪಂದದ ನಿರೀಕ್ಷೆಯಲ್ಲಿದ್ದಾಗ ಈಗೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. IRGC ದೊಡ್ಡ ಮಟ್ಟದ ದ್ರೋಹ ಎಸಗಿದೆ. ಜೊತೆಗೆ ಭಾರತೀಯ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ನಿರ್ದಿಷ್ಟ ಸೂಚನೆಗಳನ್ನು ಕೊಟ್ಟಿದೆ. ಯಾವ ಭಾರತ ಇರಾನ್ಗೆ ಈವರೆಗೂ ಕೂಡ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಬಂದಿತ್ತೋ, ಅದೇ ಭಾರತದ ಬೆನ್ನಿಗೆ ಇರಾನ್ ಈಗ ಚೂರಿಯನ್ನು ಹಾಕಿದೆ. ಇಂತಹ ನೀಚ ಕೆಲಸವನ್ನು ಮಾಡೋಕ್ಕೆ ಇರಾನ್ಗೆ ಪ್ರಚೋದನೆಯನ್ನು ಕೊಟ್ಟವರಾದರೂ ಯಾರು? ಯಾಕಾಗಿ ಇರಾನ್ ಭಾರತದ ಹಡಗುಗಳನ್ನು ಟಾರ್ಗೆಟ್ ಮಾಡ್ತು? ಇದೆಲ್ಲದರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಇರಾನ್ ಭಾರತದ ಮುಂದೆ ಕೂಡ ತನ್ನ ದುಷ್ಟ ಬುದ್ಧಿಯನ್ನು ತೋರಿಸೋದಕ್ಕೆ ಶುರು ಮಾಡಿಕೊಂಡಿದೆ. ಮೂಲಗಳ ಪ್ರಕಾರ ವಿಶ್ವದ ಅತಿ ದೊಡ್ಡ ಭಯೋತ್ಪಾದಕ ರಾಷ್ಟ್ರ ಈ ಪಾಕಿಸ್ತಾನ ಏನಿದೆ, ಇದು IRGCಯ ಈ ಇಸ್ಲಾಮಿಕ್ ರಾಕ್ಷಸರಿಗೆ ಭಾರತದ ಹಡಗುಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಹೇಳಿದೆಯಂತೆ. ಅದರಂತೆ ಆ ಕೆಲಸವನ್ನು IRGCಲಿ ಮಾಡ್ತಿದೆ ಕೂಡ. ಹೌದು ವೀಕ್ಷಕರೇ, ಇರಾನ್ ಸರ್ಕಾರವಲ್ಲ, ಬದಲಾಗಿ ಅವರದ್ದೇ ಸೇನಾಪಡೆಯಾದಂತಹ IRGC ಭಾರತೀಯ ಹಡಗುಗಳ ಮೇಲೆ ದಾಳಿಯನ್ನು ಮಾಡಿದೆ. ಸೊ ಇದರಿಂದಾಗಿ ಶಾಂತಿ ಮಾತುಕತೆಗಳು ಕೂಡ ಮುರಿದು ಬಿದ್ದಿದ್ದಾವೆ. ಜೊತೆಗೆ ಹಾರ್ಮುಜ್ ಜಲಸಂಧಿ ಮತ್ತೆ ಮುಚ್ಚಲ್ಪಟ್ಟಿದೆ. ನೋಡಿ, ನಿನ್ನೆ ಬೆಳಗ್ಗಿನವರೆಗೂ ಕೂಡ ಇರಾನ್ ಸರ್ಕಾರ ಶರಣಾಗತಿಯ ಮಾತಾಡ್ತಾ ಇತ್ತು. ಆದರೆ ಸಂಜೆ ಹೊತ್ತಿಗೆ ಇಡೀ ಆಟವೇ ಬದಲಾಗಿ ಹೋಗುತ್ತೆ. ಅಮೇರಿಕಾದ ಪೆಂಟಗನ್ನಲ್ಲಿ ನಿನ್ನೆ ರಾತ್ರಿ ಒಬ್ಬನೇ ಒಬ್ಬ ಅಧಿಕಾರಿ ಮನೆಗೆ ಹೋಗಿಲ್ಲ. ಅಂದರೆ ಅಲ್ಲಿ ಏನೋ ಒಂದು ದೊಡ್ಡದಾಗಿ ನಡೀತಿದೆ ಅಂತಲೇ ಅರ್ಥ. IRGCಯ ವಿರುದ್ಧ ಒಂದು ದೊಡ್ಡ ಯೋಜನೆಯಂತೂ ಅಮೇರಿಕಾದಲ್ಲಿ ರೆಡಿ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಈ ದ್ರೋಹಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಘೋಷಣೆ ಕೂಡ ಮಾಡ್ತಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಮಾಡಿದಂತಹ ದ್ರೋಹಕ್ಕೆ ಈಗ ದೊಡ್ಡ ಮಟ್ಟದ ಬೆಲೆಯನ್ನು ಇರಾನ್ನ IRGC ತೆರಲೇಬೇಕಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಅಮೇರಿಕ ವೀಕೆಂಡ್ನಲ್ಲಿ ಅಂದರೆ ವಾರಾಂತ್ಯದಲ್ಲಿ ದಾಳಿಗಳ ಪ್ಲಾನನ್ನು ಮಾಡುತ್ತೆ. ಯಾಕಂದರೆ ಸೋಮವಾರ ಬೆಳಿಗ್ಗೆ ಮಾರುಕಟ್ಟೆಗಳು ತೆರೆಯುವಂತಹ ಮೊದಲೇ ಈ ಕೆಲಸ ಮುಗಿದಿರಬೇಕು. ಇರಾನ್ನ IRGC ಹೂಡಿದ ಬಲೆಯಲ್ಲಿ ಈಗ ಅವರೇ ಸಿಲುಕಾಕೊಂಡಿದ್ದಾರೆ. ಸಮುದ್ರ ಮತ್ತೆ ಯುದ್ಧ ಭೂಮಿಯಾಗಿ ಬದಲಾಗ್ತಾ ಇದೆ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತದ ಸೂಪರ್ ಟ್ಯಾಂಕರ್ ಹಡಗಿನ ಕ್ಯಾಪ್ಟನ್ ತೈಲ ತುಂಬಿಕೊಂಡು ವಿಶ್ವದ ಅತ್ಯಂತ ಅಪಾಯಕಾರಿ ಸಮುದ್ರ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಕ್ತಾ ಇದ್ದಾರೆ. ಅವರಿಗೆ ಇರಾನ್ ಸರ್ಕಾರದಿಂದ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಶಾಂತಿ ಒಪ್ಪಂದವಾಗಿದೆ, ನೀವು ಆರಾಮಾಗಿ ಹೋಗಬಹುದು ಅಂತ ಮೊದಲೇ ತಿಳಿಸಲಾಗಿತ್ತು. ಆದರೆ ಯಾವಾಗ ಈ ಜಲಸಂಧಿಯ ಒಳಗೆ ಹಡಗು ಅಂದರೆ ಭಾರತದ ಹಡಗು ಪ್ರವೇಶ ಮಾಡ್ತೋ, ಕೂಡಲೇ ಯಾವುದೇ ವಾರ್ನಿಂಗ್ ಕೊಡದೆ, ಎಚ್ಚರಿಕೆಯನ್ನು ನೀಡದೆ ಕ್ಷಿಪಣಿಗಳು ಆ ಹಡಗಿನತ್ತ ಹಾರಿ ಬರತೊಡಗಿದ್ವು. ಇಲ್ಲಿ ಒಂದು ಆಡಿಯೋ ಕೂಡ ಲೀಕ್ ಆಗಿದೆ. ನಿಜಕ್ಕೂ ಅದನ್ನು ಕೇಳಿಸ್ಕೊಂಡ್ರೆ ಭಯಾನಕವಾಗಿದೆ. Sepa Navy, this is Motoranga Sanmar Herald. You gave me clearance to go. My name second on your list. You gave me clearance to go. You are firing now. Let me turn back. ಭಾರತದ ಕ್ಯಾಪ್ಟನ್ ರೇಡಿಯೋ ಮೂಲಕ IRGC ಪಡೆಗಳಿಗೆ ಕೇಳ್ತಾ ಇದ್ದಾರೆ, ನಮಗೆ ನೀವು ಅನುಮತಿ ನೀಡಿದ್ದೀರಿ, ಈಗ ಯಾಕೆ ದಾಳಿ ಮಾಡ್ತಿದ್ದೀರಿ ಅಂತ. ಕನಿಷ್ಠ ನಮಗೆ ವಾಪಸ್ ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಆದರೆ ಈ ಇಸ್ಲಾಮಿಕ್ ರಾಕ್ಷಸರು ಅವರಿಗೆ ಹಿಂತಿರುಗುವ ಅವಕಾಶವನ್ನು ಕೂಡ ಕೊಡಲಿಲ್ಲ. ಇದು ಕೇವಲ ದಾಳಿಯಲ್ಲ, ಅಪ್ಪಟ ದ್ರೋಹ. ಇಲ್ಲಿ ಅತ್ಯಂತ ವಿಪರ್ಯಾಸದ ಸಂಗತಿ ಏನಂದರೆ, ದಾಳಿಗೊಳಗಾದ ಆ ಬೃಹತ್ ಭಾರತೀಯ ಹಡಗು ಸೌದಿ ಅರೇಬಿಯಾ ಅಥವಾ ಕತಾರ್ನ ತೈಲವನ್ನು ಹೊತ್ತೊಯ್ತಾ ಇರಲಿಲ್ಲ. ಅದು ಸ್ವತಃ ಇರಾನ್ನ ನಿಷೇಧಿತ ತೈಲವನ್ನೇ ಹೊತ್ತೊಯ್ತಾ ಇತ್ತು.
ಇರಾನ್ನ ಮಿಲಿಟರಿ ತನ್ನದೇ ದೇಶದ ತೈಲವನ್ನು ಸಾಗಿಸ್ತಾ ಇದ್ದಂಥ ಹಡಗಿನ ಮೇಲೆ ಈಗ ದಾಳಿ ಮಾಡಿದೆ. ನೋಡಿ, ಇಡೀ ಜಗತ್ತು ಇರಾನ್ನ ಮೇಲೆ ನಿರ್ಬಂಧ ಹೇರಿದಾಗ ಕೂಡ ಅಮೇರಿಕದ ಎಚ್ಚರಿಕೆ ಹೊರತಾಗಿಯೂ ಭಾರತ ಅವ್ರಿಗೆ ಜೀವದಾನ ನೀಡಿತ್ತು. ನಾವು ಅವರ ತೈಲವನ್ನು ಖರೀದಿಸ್ತಾ ಇದ್ವಿ. ಬದಲಾಗಿ ಅವರಿಗೆ ಔಷಧಿ, ಅಕ್ಕಿ ಮತ್ತು ಗೋಧಿಯನ್ನು ಕಳಿಸ್ಕೊಳ್ತಾ ಇದ್ವಿ. ಕೆಲವು ವಾರಗಳ ಹಿಂದೆ ಮುಳುಗ್ತಿದ್ದ ಅವರ ಹಡಗಿನ ನಾವಿಕರನ್ನ ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿತ್ತು. ಇಷ್ಟೆಲ್ಲ ಸಹಾಯ ಮಾಡಿದ ಭಾರತಕ್ಕೆ ಇರಾನ್ ಕೊಟ್ಟಂತಹ ಉಡುಗೊರೆ ಈ ದಾಳಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಭಾರತೀಯ ಹಡಗುಗಳ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನದ ಮುನೀರ ಇರಾನ್ನಲ್ಲೇ ಕೂತ್ಕೊಂಡು ಸೂಚನೆಯನ್ನು ಕೊಟ್ಟಿದ್ದಂತೆ. ಆತ ಕ್ಯಾಮರಾಗಳ ಮುಂದೆ ನಕ್ಕೊಂತ ಕೂತಿದ್ದಂತೆ. ಯಾಕಂದರೆ ಮುಂದೆ ಏನಾಗುತ್ತೆ ಅನ್ನೋದು ಆತನಿಗೆ ಚೆನ್ನಾಗಿ ತಿಳಿದಿತ್ತು. ಈಗ ಭಾರತ ಸರ್ಕಾರದ ಪ್ರತಿಕ್ರಿಯೆ ಹೇಗಿದೆ ಗೊತ್ತೇ? ನವದೆಹಲಿ ಈಗ ಅತ್ಯಂತ ಆಕ್ರೋಶಗೊಂಡಿದೆ. ಇರಾನ್ನ ರಾಯಭಾರಿಯನ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಎಳ್ಕೊಂಡು ಬಂದು ಉತ್ತರ ಕೇಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ನಿನ್ನೆ ರಾತ್ರಿ 8:30ಕ್ಕೆ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ನಾವು ಇಷ್ಟು ದಿನ ಸ್ನೇಹಿತರಂತೆ ನಡೆದುಕೊಂಡ್ವಿ, ಆದರೆ ನಮಗೆ ತಾಳ್ಮೆ ಈಗ ಮುಗಿದಿದೆ. ಭಾರತೀಯ ನೌಕಾಪಡೆ ಈಗಾಗಲೇ ಅಲ್ಲಿ ಸನ್ನದ್ಧವಾಗಿ ನಿಂತ್ಕೊಂಡಿದೆ. ಮೋದಿಯವರು ಈಗ ಈ ರಾಕ್ಷಸರಿಗೆ ಸರಿಯಾದ ಪಾಠವನ್ನು ಕಲಿಸಲಿದ್ದಾರೆ ಅನ್ನೋ ನಂಬಿಕೆ ಅಂತೂ ಖಂಡಿತ ನಮಗಿದೆ. ನೋಡಿ, ಇರಾನ್ ಇವತ್ತು ತನ್ನ ಆರ್ಥಿಕ ಜೀವನಾಡಿಯನ್ನು ತಾನೇ ಕತ್ತರಿಸ್ಕೊಳ್ತಾ ಇದೆ. ಇರಾನ್ನ ಒಳಗಡೆ ಇವತ್ತು ಸರ್ಕಾರ ಮತ್ತು ಮಿಲಿಟರಿ ನಡುವೆ ಸಂಘರ್ಷ ಶುರುವಾಗಿದೆ. ಇರಾನ್ನ ವಿದೇಶಾಂಗ ಸಚಿವರು ಬೆಳಗ್ಗೆ ಬಂದು ಹಾರ್ಮುಜ್ ಜಲಸಂಧಿಯನ್ನು ಎಲ್ರಿಗೂ ಮುಕ್ತಗೊಳಿಸಲಾಗಿದೆ ಅಂತ ಭರವಸೆಯನ್ನು ಕೊಟ್ಟಿದ್ರು. ಆದರೆ ರಾತ್ರಿ ಆಗುವಷ್ಟರಲ್ಲಿ IRGC ಲೈವ್ ಟಿವಿಗೆ ಬಂದು ತಮ್ಮದೇ ವಿದೇಶಾಂಗ ಸಚಿವ ಒಬ್ಬ ದಡ್ಡ ಅಂತ ಅವಮಾನ ಮಾಡುತ್ತೆ. ತಾವು ಕೇವಲ ಸುಪ್ರೀಂ ಲೀಡರ್ ಮಾತನ್ನು ಮಾತ್ರ ಕೇಳೋದಾಗಿ ಘೋಷಿಸಿದೆ. ಇರಾನ್ನಲ್ಲಿ ಈಗ ಯಾರ ಕಂಟ್ರೋಲು ಇಲ್ಲ ಆಗಿದೆ. ಅಲ್ಲಿನ ಜನರೇ ಈಗ IRGC ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅವ್ರ ಮೇಲೆ ಗ್ಯಾಸ್ ಸಿಲಿಂಡರ್ಗಳಿಂದ ಬಾಂಬ್ ದಾಳಿಯನ್ನು ಮಾಡ್ತಾ ಇದ್ದಾರೆ. ಈ ಆಂತರಿಕ ಸಂಘರ್ಷದ ನಡುವೆ 20ಕ್ಕೂ ಹೆಚ್ಚು ಹಡಗುಗಳು ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಾವೆ. ಈಗ ವಾಷಿಂಗ್ಟನ್ ಏನು ಮಾಡ್ತಿದೆ ನೋಡಿ, ಅಮೇರಿಕಾದ ಮಿಲಿಟರಿ ಭಯಾನಕ ವೇಗದಲ್ಲಿ ಚಲಿಸ್ತಾ ಇದೆ. ಪೆಂಟಗನ್ನಲ್ಲಿ ಪಿಜ್ಜಾ ಇಂಡೆಕ್ಸ್ ಅನ್ನೋ ಒಂದು ಮಾಪನ ಕೂಡ ನಿಮಗೆ ಗೊತ್ತಿರಬಹುದು. ನಿನ್ನೆ ರಾತ್ರಿ ಪಿಜ್ಜಾ ಡೆಲಿವರಿಗಳು 350% ಹೆಚ್ಚಾಗಿದೆಯಂತೆ. ಇದರರ್ಥ ಅಲ್ಲಿನ ಜನರಲ್ಗಳು ಮತ್ತು ಅಧಿಕಾರಿಗಳು ರಾತ್ರಿ ಇಡೀ ಯುದ್ಧದ ಯೋಜನೆಯಲ್ಲಿ ನಿರತರಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ತುರ್ತು ಸಭೆಯನ್ನು ಕರೆದು ಇರಾನ್ ತನ್ನ ಹಳೆಯ ಇಸ್ಲಾಮಿಕ್ ರಾಕ್ಷಸ ತಂತ್ರವನ್ನೇ ಬಳಸ್ತಿದೆ, ಸುಳ್ಳಾಣೆ ಮಾಡಿ ದ್ರೋಹ ಮಾಡಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಂತಿ ಒಪ್ಪಂದದ ಕಿಟಕಿಯನ್ನು IRGC ಈಗ ಕಿತ್ತೆಸೆದಿದೆ ಅಂತ ಹೇಳ್ಬೋದು. ಸೊ ಈಗ US-ನ C-17 ಗ್ಲೋಬ್ ಮಾಸ್ಟರ್ ವಿಮಾನಗಳು ಈಜಿಪ್ಟ್ನಿಂದ ಇರಾನ್ ಕಡೆಗೆ ಅತ್ಯಾಧುನಿಕ ಯುದ್ಧೋಪಕರಣಗಳನ್ನು ಸಾಗಿಸ್ತಾ ಇದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆ US ಫೋರ್ಡ್ ಮತ್ತು ಇಬ್ರಾಹಿಂ ಲಿಂಕನ್ ಈಗಾಗಲೇ ರೆಡ್ ಸಿಯನ್ನು ಪ್ರವೇಶ ಕೂಡ ಮಾಡಿದೆ. ಇನ್ನೊಂದು ವಿಷಯ ಏನಂದರೆ, 2003ರ ಇರಾಕ್ ಯುದ್ಧದ ನಂತರ ಅಮೇರಿಕ ಫಾರ್ ದಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸೇನೆಯನ್ನು ಜಮಾವಣೆ ಮಾಡ್ತಾ ಇರೋದು. ಅಷ್ಟೇ ಅಲ್ಲದೆ ಅಮೇರಿಕ ಈಗ ಇರಾನ್ ವಿರುದ್ಧ ಎಕನಾಮಿಕ್ ಫ್ಯೂರಿ ಅನ್ನೋ ಆರ್ಥಿಕ ಯುದ್ಧವನ್ನು ಕೂಡ ಘೋಷಣೆ ಮಾಡಿದೆ. ಇರಾನ್ನ ಯಾವುದೇ ಹಡಗು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಅದನ್ನು ವಶಪಡಿಸಿಕೊಳ್ಳೋದಕ್ಕೆ ಅಮೇರಿಕದ ನೌಕಾಪಡೆಗೆ ಸೂಚನೆಯನ್ನು ನೀಡಲಾಗಿದೆ. ಅವರ ತೈಲ ಮಾರಾಟದ ಹಾದಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ನಾವು ಮೊದಲೇ ಹೇಳಿದಂತೆ ಶಾಂತಿ ಒಪ್ಪಂದ ಅನ್ನೋದು ಕೇವಲ ಒಂದು ಭ್ರಮೆ. ಪಾಕಿಸ್ತಾನ ಈ ನಡುವೆ ತಾನೇ ದೊಡ್ಡ ಶಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿತ್ತು ಅಷ್ಟೇ. ಆದರೆ ಅಮೇರಿಕ ಇರಾನ್ನ 95% ಭಾಗವನ್ನು ಧ್ವಂಸ ಮಾಡಿಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಅವರು ಮನಮೋಹನ್ ಸಿಂಗ್ ಅವರಂತೆ UNAಗೆ ಹೋಗಿ ದೂರು ನೀಡೋರಲ್ಲ. ಇದು ಮೋದಿ ಮತ್ತು ಟ್ರಂಪ್ ಅವರ ಸಮಯ. ವಾಸ್ತವ ಏನಂದರೆ, ಯುದ್ಧ ಅನಿವಾರ್ಯ ಆಗಿದೆ, ಅದು ಈಗ ಆರಂಭ ಆಗಿದೆ. IRGCಯನ್ನು ಶಾಶ್ವತವಾಗಿ ನಾಶ ಮಾಡುವ ಪ್ರಕ್ರಿಯೆ ಇವತ್ತೋ ನಾಳೆಯೋ ಖಂಡಿತ ಶುರುವಾಗೇ ಆಗುತ್ತೆ. ಎಲ್ಲರೂ ಕಾದು ನೋಡೋಣ. ಭಾರತದ ಶಕ್ತಿಯನ್ನು ಕೆಣಕಿದವರಿಗೆ ತಕ್ಕ ಪಾಠ ಅಂತೂ ಖಂಡಿತ ಆಗುತ್ತೆ.
ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.